ಫಸ್ಟ್ ರ್ಯಾಂಕ್ ರಾಜು ಸಿನಿಮಾದ ನಟನ ವಿಲ್ಲಾದ ತೋಟಕ್ಕೆ ಏಕಾಏಕಿ ಗಜರಾಜನ ಎಂಟ್ರಿ ಆಗಿದೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೀರು ಕುಡಿದು ತೆರಳಿದೆ ಗಜರಾಜ. ಚಿಕ್ಕಮಗಳೂರಿನ ಗೋಣಿಬೀಡು ಕಸ್ಕೆಬೈಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಭಾಗದಲ್ಲಿ ಕಳೆದ ಕೆಲ ದಿನಗಳಿಂದ ವಿವಿಧ ಕಾಡಾನೆಗಳ ಹಿಂಡುಗಳ ಉಪಟಳ ಜಾಸ್ತಿ ಆಗ್ಬಿಟ್ಟಿದೆ. ಬೇರೆ ಬೇರೆ ಹಳ್ಳಿಗಳಲ್ಲಿ ಜಮೀನುಗಳಿಗೆ ನುಗ್ಗಿ ದಾಂಧಲಿಯನ್ನ ಎಬ್ಬಿಸುವಂತಹ ಕೆಲಸವನ್ನ ಗಜಪಡೆ ಮಾಡ್ತಾ ಇದೆ. ಕಸ್ಕೆಬೈಲ್ ಗ್ರಾಮದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಪ್ರತಿ ಬೇಸಿಗೆಯಲ್ಲೂ ಹೀಗೆ ಆಗುತ್ತಂತೆ. ಆನೆಗಳು ಸೀದಾ ನಾಡಿಗೆ ಎಂಟ್ರಿ ಕೊಟ್ಬಿಡ್ತಾವೆ. ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ನಿಮಗೆ ನೆನಪಿರಬಹುದು. ಗುರುನಂದನ್ ಆ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ರು. ಅವರ ಒಂದು ವಿಲ್ಲಾದ ಮನೆ ಇದು. ಆ ವಿಲ್ಲಾದಲ್ಲಿ ಆ ತೋಟ ಏನಿದೆ ಅಲ್ಲಿಗೆ ಎಂಟ್ರಿ ಆದಂತಹ ಗಜರಾಜ ಸ್ವಿಮ್ಮಿಂಗ್ ಪೂಲ್ನಲ್ಲಿರುವಂತಹ ನೀರನ್ನ ಕುಡಿದು ಆ ನಂತರ ಅಲ್ಲಿಂದ ವಾಪಸ್ಸಾಗಿದೆ. ಆದರೆ ಪದೇ ಈ ರೀತಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅರಣ್ಯ ಇಲಾಖೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಟ ಗುರುನಂದನ್ ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರಿನ ಗೋಣಿಬೀಡು ಕಸ್ಕೆಬೈಲ್ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಈ ಮನೆ ಏನ್ ಗಮನಿಸ್ತಾ ಇದ್ದೀರಿ ವಿಲ್ಲಾ, ಇದು ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ಖ್ಯಾತಿಯ ಗುರುನಂದನ್ ಅವರಿಗೆ ಸೇರಿದಂತಹ ವಿಲ್ಲಾ ಇದು. ಆ ವಿಲ್ಲಾಗೆ ಆನೆ ಎಂಟ್ರಿಯನ್ನ ಕೊಟ್ಟಿದೆ. ಆರಾಮಾಗಿ ಆ ವಿಲ್ಲಾದ ಆವರಣದಲ್ಲಿ ಆನೆ ಓಡಾಡಿದೆ. ಅದಾದ ನಂತರ ಅಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲ್ ಏನಿದೆ ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೀರು ಕುಡಿದಿದೆ. ಅದಾದ ಬಳಿಕ ಅಲ್ಲಿಂದ ತೆರಳಿದೆ. ಪ್ರತಿ ಬೇಸಿಗೆಯ ಸಂದರ್ಭದಲ್ಲೂ ಈ ಭಾಗದಲ್ಲಿ ಆನೆಗಳ ಕಾಟಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ. ಅದರಲ್ಲೂ ಕಳೆದ ಕೆಲ ದಿನಗಳಿಂದ ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ಕಾಡಂಚಿನ ಪ್ರದೇಶಗಳಲ್ಲಿ ಮೂರು ಆನೆಗಳ ಟೀಮ್ ಆ ಭಾಗದಲ್ಲಿ ಓಡಾಡ್ತಾ ಇದ್ದಾವೆ. ತೋಟಗಳಿಗೆ ನುಗ್ತಿದ್ದಾವೆ. ಜನ ಗಾಯಗೊಳ್ತಿದ್ದಾರೆ, ಆತಂಕಕ್ಕೊಳಗಾಗಿದ್ದಾರೆ. ಅರಣ್ಯ ಇಲಾಖೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ. ನಟ ಗುರುನಂದನ್ ಕೂಡ ಅರಣ್ಯ ಇಲಾಖೆ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಆನೆ ಅವರ ವಿಲ್ಲಾದ ಒಳಗೆ ಎಂಟ್ರಿ ಆಗಿರುವಂತಹ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ.